ಸ್ನೇಹಿತರೆ, ಇವತ್ತು ನಾವು ಬಂದಿದೀವಿ ಬೆಂಗಳೂರಿನ ಅತಿ ದೊಡ್ಡ ಮಾರ್ಬಲ್ ಶೋರೂಮ್ಗೆ. ಅದು ಯಾವ ಶೋರೂಮ್ ಅಂದ್ರೆ ಪರ್ಲ್ ಶೋರೂಮ್. ಸ್ನೇಹಿತರೆ, ನೀವು ನೋಡ್ಬೋದು ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಮುಂದೆ ತೋರಿಸ್ತೀವಿ, ಬನ್ನಿ. ಇಟಲಿ ಸ್ನೇಹಿತರೆ, ಇದನ್ನ ನಂಬಲಿಕ್ಕೆ ಅಸಾಧ್ಯ. ಇದು ಫಾರ್ ಸ್ಕ್ವೇರ್ ಫೀಟ್ 18,000 ಅಂತೆ. ಬಹಳ ಆಶ್ಚರ್ಯ ಆಯ್ತು ನನಗೆ. ನೋಡ್ರಿ, 18,000 ಅಂತಲ್ಲ ಅಪ್ಪ. ಈ ತರ ಹಾಕ ಜನಗಳು ನಮಗೆ ಟರ್ಕಿದೆ ಬರ್ತಾ. ಚೈನಾ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 350 ರೂಪಾಯಿಂದ ಹಿಡಿದು 650 ರೂಪಾಯಿವರೆಗೂ ಸಿಗುತ್ತೆ. ಇದು ಟ್ರಾವೆಂಟನ್, ಇದು ಎಲಿವೇಶನ್ ಮೆಟೀರಿಯಲ್. ಹರಿ ಓಂ ಸ್ನೇಹಿತರೆ, ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ವಿಶೇಷವಾದ ಒಂದು ಮಾರ್ಬಲ್ ಶೋರೂಮ್ಗೆ. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಇದಕ್ಕಿಂತ ಮುಂಚೆ ನಮ್ಗೆ ಒಳ್ಳೊಳ್ಳೆ ಟೈಲ್ ಶೋರೂಮ್ಗಳನ್ನ ನಾನು ನಿಮಗೆ ತೋರಿಸಿದ್ದೆ. ಆದರೆ ನೆಕ್ಸ್ಟು ಗ್ರಾನೈಟ್ ಶೋರೂಮನ್ನು ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಮಾರ್ಬಲ್ ಶೋರೂಮ್ನ ನೋಡಿ. ಇದಂತೂ ಎಷ್ಟು ಹೇಳಿದ್ರೂ ಕಮ್ಮಿ ಸ್ನೇಹಿತರೆ. ಇದೊಂದು ಪ್ರೀಮಿಯಂ ಒಂದು ಶೋರೂಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಕೇವಲ ನಮ್ಮ ಬೆಂಗಳೂರು ಕರ್ನಾಟಕ ಅಂತ ಹೇಳಿದ್ರೆ ತಪ್ಪಾಗ್ತದೆ ಸ್ನೇಹಿತರೆ. ದೇಶದ ಮೂಲೆನ ಒಂದು ಸೆಲೆಬ್ರಿಟೀಸು ಕೂಡ ಇಲ್ಲಿ ಬಂದು ತಮ್ಮ ಮನೆಗೆ ಮಾರ್ಬಲನ್ನು ಪರ್ಚೇಸ್ ಮಾಡುವಂಥದ್ದು. ಗಣ್ಯ ವ್ಯಕ್ತಿಗಳು ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಬೇರೆ ಬೇರೆ ದೇಶಗಳ ಮಾರ್ಬಲ್ಲು ಕೂಡ ಇಲ್ಲಿ ದೊರೆಯುವಂಥದ್ದು ಸ್ನೇಹಿತರೆ. ವಿಡಿಯೋನ ಫುಲ್ಲಾಗಿ ನೋಡಿ, ಎಲ್ಲದೂ ಕೂಡ ಕ್ಲಿಯರ್ ಆಗ್ತದೆ ನಿಮಗೆ. ಅದೇ ಸರ್, ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನೀವು? ನಾವು ಸರ್, ಹೇಗಿದೆ ನಿಮ್ಮ ಪರ್ಲ್ ಮಾರ್ಬಲ್ ಅಲ್ಲಿ ಏನೆಲ್ಲ ಸ್ಪೆಷಲ್ ಆಗಿ ಸಿಗ್ತದೆ, ಮತ್ತೆ ಏನ್ ನಿಮ್ಮ ಪ್ರೈಸು ಎಲ್ಲ ನಮಗೆ ವಿವರವನ್ನ ತಿಳಿಸ್ಕೊಡಿ. ಯಾವ ತರ ಇದೆ, ಫಸ್ಟ್ ಯಾವ್ದು ತೋರಿಸ್ತೀರಾ ನಮಗೀಗ? ಈಗ ನಮ್ಮ ಪರ್ಲ್ ಶೋರೂಮ್ ಅಲ್ಲಿ ಬಂದ್ಬಿಟ್ಟು ಹತ್ತತ್ರ ಒಂದು ಅರೌಂಡ್ 350 ಕಲರ್ಸ್ ಪ್ಲಸ್ ಇದೆ. ಓಕೆ. ಅದು ನಿಮ್ಗೆ 18 mm ಥಿಕ್ನೆಸ್ ಬರುತ್ತೆ, 20 mm ಥಿಕ್ನೆಸ್ ಬರುತ್ತೆ, ಮತ್ತೆ ಬೇಸ್ ಕಲರ್, ಕ್ರೀಮ್ ಕಲರ್, ಗ್ರೇ ಕಲರ್, ಓಕೆ, ಮತ್ತೆ ವೈಟ್ ಕಲರ್ ಇದೆ. ಪ್ಯೂರ್ ಸತ್ವ, ಅದರಲ್ಲಿ ಪ್ಯೂರ್ ವೈಟ್ ಬರ್ತದೆ, ಸತ್ವಾರೆ ಬರ್ತದೆ. ಓಕೆ. ಮತ್ತೆ ಆನೆಕ್ಸ್ ಇದೆ, ಓಕೆ, ಕ್ವಾಡ್ಸ್ ಇದೆ, ಕ್ವಾಡ್ಸೈಟ್ ಇದೆ. ಓಕೆ. ಒಂದು ರೆಸಿಡೆನ್ಸಿಯಲ್ ಪರ್ಪಸ್ ಏನೇನ್ ಬೇಕು ಎಲ್ಲಾ ತರದ ಮಾರ್ಬಲ್ ಸಿಗುತ್ತೆ. ಇವೆಲ್ಲ ನ್ಯಾಚುರಲ್ ಐಟಮ್ಸ್ ನಮ್ಮ ಹತ್ರ ಇರುವಂತದ್ದು, ನ್ಯಾಚುರಲ್ ಮಾರ್ಬಲ್ಸ್. ಓಕೆ. 18 mm ಸಿಗುತ್ತೆ, 20 mm ಸಿಗುತ್ತೆ. ನಿಮ್ಗೆ ಪ್ರೈಸಸ್ ಬಂದು ತುಂಬಾ ರೀಸನೇಬಲ್ ಇರುತ್ತೆ. ಯಾಕಂದ್ರೆ ನಾವು ಹೋಲ್ಸೇಲರ್ ಇದ್ದೀವಿ ಜಿಗ್ನಿನಲ್ಲಿ. ಓಕೆ. ಜಿಗ್ನಿನಲ್ಲಿ ನಮ್ದು ಒಂದು ಫ್ಯಾಕ್ಟ್ರಿ ಇದೆ ಜಿಗ್ನಿನಲ್ಲಿ, ಇನ್ನೊಂದು ಫ್ಯಾಕ್ಟ್ರಿ ಇದೆ ಸೂಳಗಿರಿನಲ್ಲಿ, 4 ಶೋರೂಮ್ ಇದೆ. ನಮ್ಮ ಇದೆ ಶೋರೂಮ್ ಇದೆ ಜಿಗ್ನಿನಲ್ಲೇನೆ. ಒಟ್ಟು 6 ಯೂನಿಟ್ ಇದೆ ಜಿಗ್ನಿನಲ್ಲಿ. ಹಾಗಾಗಿ ನಾವು ಹೋಲ್ಸೇಲರ್ ಇದ್ದೀವಿ. ಇದು ಪ್ರೈಸಸ್ ಬಂದು ನಿಮಗೆ ಬೇಸ್ ಕಲರು 18 mm ಥಿಕ್ನೆಸ್ಸು 350 to 650. ಓಕೆ. ಬೇಸ್ ಆ್ಯಂಡ್ ಕ್ರೀಮ್. ಓಕೆ. ಮತ್ತೆ ಗ್ರೇ ಕಲರ್ ಬಂದು 450 to 650. ಓಕೆ. ಡಾರ್ಕರ್ ಶೇಡ್ ಕಲರ್ ಬಂದು 480 ರೂಪೀಸಿಂದ ಅರೌಂಡ್ 800 ರೂಪೀಸ್ವರೆಗೂ ಸಿಗುತ್ತೆ. ಸತ್ವಾರೆ ಬಂದು ನಿಮಗೆ ಅರೌಂಡ್ ಸ್ಟಾರ್ಟಿಂಗ್ 1300 to 9000 ರೂಪೀಸ್ವರೆಗೂ ಸಿಗುತ್ತೆ. ಕ್ವಾಡ್ಸೈಟ್ ಬಂದು ನಿಮಗೆ 1600 ಇಂದ 18,000 ರೂಪೀಸ್ವರೆಗೂ ಸಿಗುತ್ತೆ. ಓಕೆ. ಪ್ಯೂರ್ ವೈಟು 2000 ಇಂದ 2500 ರೂಪೀಸ್ವರೆಗೂ ಸಿಗುತ್ತೆ ಸರ್. ಆರ್ಟಿಫಿಷಿಯಲ್ ಮಾರ್ಬಲ್, ಅದನ್ನ ನಾವು ಕ್ವಾಡ್ಸ್ ಅಂತ ಹೇಳ್ತೀವಿ. ಅದು ಅರೌಂಡ್ ನಿಮ್ಗೊಂದು 550 to 900 ರೂಪೀಸ್ವರೆಗೂ ಸಿಗುತ್ತೆ. ಸರ್, ಏನ್ ಸರ್ ಪರ್ ಸ್ಕ್ವೇರ್ ಫೀಟ್ 18,000 ರೂಪೀಸ್ವರೆಗೂ ಮಾರ್ಬಲ್ ಇದೆ ಸರ್? ಹೌದೌದು, ಇದೆ ಇದೆ. ಅಷ್ಟೊಂದು ಪ್ರೀಮಿಯಂ ಆಗಿದೆ ಅದು? ಹೌದು, ಅದು ಕ್ವಾಡ್ಸೈಟ್ ಅಲ್ಲಿ ಅಮೆಜಾನ್ ವೈಟ್ ಅಂತ ಹೇಳ್ತಾರೆ. ಅಮೆಜಾನ್ ವೈಟ್ ಅಂದ್ರೆ ನಿಮ್ಗೆ ಹೈಯೆಸ್ಟ್ ಅದೇನೆ. ಓಕೆ. ದೊಡ್ಡ ಈ ಮಿನಿಸ್ಟರ್ ಮನೆಗಳಿಗೆಲ್ಲ ನಿಮ್ಮಿಂದಲೇ ಹೋಗುತ್ತೆ ಅನ್ಸುತ್ತಲ್ವಾ? 100%. ಎಲ್ಲಾ ತರ ಕಸ್ಟಮರ್ ಇದಾರೆ ನಮ್ಗೆ. ಫಿಲಮ್ ಇಂಡಸ್ಟ್ರಿ ಇದಾರೆ, ಪೊಲಿಟಿಷಿಯನ್ಸ್ ಇದಾರೆ, ದೊಡ್ಡ ದೊಡ್ಡ ಬಿಲ್ಡರ್ಸ್ ಇದಾರೆ, ಕನ್ಸ್ಯೂಮರ್ಸ್ ಇದಾರೆ. ಹೌದು ಸರ್. ನಮ್ದು ರೆಫರೆನ್ಸ್ ಕಸ್ಟಮರ್ಸ್ ತುಂಬಾ ಇದಾರೆ. ಓಕೆ.
ಹಾಗಾಗಿ ನಮ್ದು ಕಂಪ್ನಿ ಓಪನ್ ಆಗಿ ಅರೌಂಡ್ 28 ಇಯರ್ಸ್ ಪ್ಲಸ್ ಆಗಿದೆ. ಅವತ್ತಿಂದ ಇವತ್ತಿನವರೆಗೂ ನಾವು ಕ್ವಾಲಿಟಿ ಕೊಟ್ಬಿಟ್ಟು ಹೆಸರು ಮಾಡಿದ್ದೀವಿ. ಹೌದು. ಈ ಒಂದು ನಮ್ಮ ಜಿಗಣಿ ಬನ್ನೇರುಘಟ್ಟ ರೋಡಲ್ಲಿ ಏನೋ ಮಾರ್ಬಲ್ಸ್ ಇರ್ಬೋದು, ಟೈಲ್ಸ್ ಇರ್ಬೋದು, ಗ್ರಾನೈಟ್ ಇರ್ಬೋದು ಸಿಗುತ್ತಲ್ಲ, ನಿಮ್ದು ಬರೀ ಮಾರ್ಬಲ್ ಸಿಗುತ್ತಲ್ಲ? ಇಲ್ಲ, ನಮ್ದು ಗ್ರಾನೈಟ್ ಒಂದು ಫ್ಯಾಕ್ಟ್ರಿ ಇದೆ. ಓಕೆ, ನಮ್ದು ಗ್ರಾನೈಟ್ ಸಿಗುತ್ತೆ. ಹೌದು, ಬೇಗಳಿನಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಓಕೆ, ಅಲ್ಲಿ ನಿಮ್ಗೆ ಗ್ರಾನೈಟ್ ಅವೈಲೇಬಲ್ಸ್ ಇದೆ. ಓಕೆ. ಇಲ್ಲಿ ಓನ್ಲಿ ಮಾರ್ಬಲ್ಸ್ ಮಾತ್ರ ಸಿಗುತ್ತೆ. ಟೋಟಲ್ ನಿಮ್ದು ಪರ್ಲ್ ಅನ್ನೋ ಒಂದು ಹೆಸರಲ್ಲಿ ನಿಮ್ದು 6 ಶೋರೂಮ್ಗಳು ಇರುವಂತದ್ದು. 4 ಶೋರೂಮ್ ಇದೆ. ಹಾ. 4 ಶೋರೂಮ್, ಒಂದು ಮಾರ್ಬಲ್ ಫ್ಯಾಕ್ಟ್ರಿ ಮತ್ತೆ ಒಂದು ಗ್ರಾನೈಟ್ ಫ್ಯಾಕ್ಟ್ರಿ ಇದೆ. ಅವೆರಡು ಸೇರಿ 6 ಆಗ್ತದೆ. ಹೌದು, ಇಲ್ಲಿ ಜಿಗ್ನಿನಲ್ಲಿ ಮಾತ್ರ. ಅದ್ ಬಿಟ್ರೆ ಮಧುರೈನಲ್ಲಿ ಒಂದು ಗ್ರಾನೈಟ್ ಫ್ಯಾಕ್ಟ್ರಿ ಇದೆ. ಓಕೆ ಸರ್. ಮತ್ತೆ ಕೃಷ್ಣಗಿರಿಯಲ್ಲಿ ಒಂದು ಮಾರ್ಬಲ್ ಫ್ಯಾಕ್ಟ್ರಿ ಇದೆ. ಬನ್ನಿ ಸರ್ ನೋಡೋಣ, ಹಂಗಾರೆ ಯಾವ್ಯಾವ ತರ ತೋರಿಸ್ತೀರಾ? ಓಕೆ. ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಪ್ರೈಸ್ ಇನ್ ತೋರಿಸಿ. ಓಕೆ, ಕಮ್ಮಿ ಪ್ರೈಸಿಂಗ್. ಒಂಥರ ಡಿಫ್ರೆಂಟ್ ಆಗಿದೆಲ್ಲ, ಇದು ಯಾವ್ದಿದು? ಇದು ನಾವು ಇದನ್ನ ಸೆಮಿ ಆನೆಕ್ಸ್ ಅಂತ ಹೇಳ್ತೀವಿ. ಸೆಮಿ ಆನೆಕ್ಸ್. ಇದು ಅರೌಂಡ್ 900 rupees ಪರ್ ಸ್ಕ್ವೇರ್ ಫೀಟ್ ಪ್ರೈಸ್. 900 rupees ಪರ್ ಸ್ಕ್ವೇರ್ ಫೀಟ್ ಸಿಗುತ್ತೆ. ಹೌದೌದು. ಓಕೆ. ಮತ್ತೆ ಅದು ವೈಟ್ ಇಶ್ ಆಗಿದೆಯಲ್ಲ, ಇದು ದೇವರ ಮನೆಗೆ? ಇದು ಪ್ಯೂರ್ ಆನೆಕ್ಸ್. ಇದು ಪ್ಯೂರ್ ಆನೆಕ್ಸ್ 2500 rupees ಅಲ್ಲಿ ಇರುತ್ತೆ ಪ್ರೈಸ್. ಇದು ದೇವಸ್ಥಾನಗಳೆಲ್ಲ ದೇವಸ್ಥಾನದಲ್ಲಿ ಆಗ್ತದೆ. ಮ್ಯಾಕ್ಸಿಮಮ್ ಇದು ಪೂಜಾ ರೂಮ್ ಅಲ್ಲಿ ಯೂಸ್ ಮಾಡ್ತಾರೆ. ಪೂಜಾ ರೂಮ್ ಅಲ್ಲಿ ಯೂಸ್ ಮಾಡ್ತಾರೆ. ಹಾಗಾಗಿ ಈ ನಡುವೆ ಏನಾಗಿದೆ ಅಂದ್ರೆ ದೊಡ್ಡ ದೊಡ್ಡ ಕಸ್ಟಮರ್ಸ್ ಎಲ್ಲ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನ ಫ್ಲೋರಿಂಗು ಹಾಕ್ತಾರೆ. ಪರ್ಪಸ್ ಏನಾದ್ರು ಈ ತರ ಕಲರ್ಸ್ ಯಾರು ಬೇಕು ಅಂತಾರೆ ಅವ್ರು ಮಾತ್ರ ಈ ತರ ಕಲರ್ ತಗೋತಾರೆ. ಬಹಳ ಚೆನ್ನಾಗಿದೆ ಸರ್ ಇದು. ಈಗ ಟ್ರೆಂಡ್ ಇದೆ, ನಡೀತಾ ಇರೋದು. ಓಕೆ. ಇಲ್ಲಿ ಯಾವ ತಗೊಂಡ್ರೆ ಎಷ್ಟು ಸ್ಟಾಕ್ ಬೇಕಾದ್ರೂ ಸಿಗ್ತದೆ? ಸಿಗುತ್ತೆ. ಕ್ವಾಂಟಿಟಿ ವೈಸ್ ಏನು ವರಿ ಮಾಡಂಗಿಲ್ಲ, ನಿಮ್ಗೆ ಎಷ್ಟು ಬೇಕಾದ್ರೂ ಸಿಗುತ್ತೆ. ಓಕೆ ಸರ್, ತೊಂದ್ರೆ ಇಲ್ಲ. ಮತ್ತೆ ಇದ್ಯಾವ್ದು ಸರ್? ಇದು ಆರೆಂಜ್ ಇದೆ, ಯೆಲ್ಲೋ ಇಶ್ ಇದೆ. ಇದೆಲ್ಲ ಪೂರ್ತಿ ಸೆಕ್ಷನ್ ನಿಮ್ಗೆ ಆನೆಕ್ಸ್ ಬರ್ತದೆ ಪೂರ್ತಿ. ನೋಡಿ, ಆನೆಕ್ಸ್ ಹೇಳಿದ್ರೆ ನಿಮ್ಗೆ ಅವತ್ತೆ 1000 rupees ಇಂದ ಅಪ್ ಟು 6500 rupees ಸಿಗುತ್ತೆ ನಿಮ್ಗೆ. ಒಳ್ಳೆ ಕಾಮನ್ ಬಿಲ್ ತರ ಇದೆಯಲ್ಲ ಸರ್ ಇದು? ಹೌದು, ಇದು ರೈನ್ಬೋ ಆನೆಕ್ಸ್ ಅಂತ ಹೇಳಿ. ರೈನ್ಬೋ ಆನೆಕ್ಸ್ 2200 rupees ಪ್ರೈಸ್ ಇದೆ. ರೈನ್ಬೋ ಆನೆಕ್ಸ್ ಅಂತ 1200 rupees ಪ್ರೈಸ್ ಗೆ ಈ ರೀತಿಯಾದ ಒಂದು ಮಾರ್ಬಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆನೆಕ್ಸ್ ಪರ್ ಸ್ಕ್ವೇರ್ ಫೀಟ್ ಸರ್. ನನಗೆ ಹೇಳೋದ್ರಲ್ಲಿ ಪರ್ ಸ್ಕ್ವೇರ್ ಫೀಟ್ ಹೇಳೋದು ಪ್ರೈಸಸ್. ಓಕೆ. ಇದು ಬಂದ್ಬಿಟ್ಟು ಕ್ವಾಡ್ಸೈಟ್ ಇವಾಗಿನ ಟ್ರೆಂಡ್ ಏನಂತಂದ್ರೆ ಇದ್ರಲ್ಲಿ ನಿಮ್ಗೆ ಫಸ್ಟ್ ಇದನ್ನ ಕಿಚನ್ ಸ್ಲಾಬ್ ಯೂಸ್ ಮಾಡ್ತಾರೆ, ಮತ್ತೆ ಡೈನಿಂಗ್ ಟೇಬಲ್ ಯೂಸ್ ಮಾಡ್ತಾರೆ. ಓಕೆ. ಅದಾದ ನಂತರ ಡಬಲ್ ವಾಲ್ ಸ್ಟೇರ್ ಕೇಸ್ ಯೂಸ್ ಮಾಡ್ತಾರೆ. ಓಕೆ. ಈಗ ಮಾರ್ಬಲ್ ನೆಕ್ಸ್ಟ್ ಇದನ್ನು ಸ್ವಲ್ಪ ಹೋಗ್ತಾ ಇದೆ. ಈಗ ನ್ಯೂ ಜನರೇಷನ್ ಅಲ್ಲಿ ಇದು ತಗೋತಾ ಇದಾರೆ ನಿಮ್ಗೆ. ಅದಕ್ಕೆ नहीं एग्जांपल दिया उसको मैंने. ಇದು ನ್ಯಾಚುರಲ್ ಐಟಮ್ಸ್. ಇದುವೆ ನ್ಯಾಚುರಲ್ ಕ್ವಾಡ್ಸೈಟ್. ಇದು ಬರುತ್ತೆ ನಿಮಗೆ ಬ್ರೆಜಿಲ್ ಇಂದ ಬರ್ತದೆ. ಓಕೆ. ಇದು ಪ್ರೈಸ್ ನಿಮಗೆ 1600 ಇಂದ ಅಪ್ ಟು 18000 rupees ವರೆಗೆ ಅವೈಲೇಬಲ್ ಇದೆ ಇದು. ಸರ್, ಇದು 18000 rupees ಫಾರ್ ಸ್ಕ್ವೇರ್ ಫೀಟ್? ಹೌದೌದು, ಪರ್ ಸ್ಕ್ವೇರ್ ಫೀಟ್ 18000 ವರೆಗೆ ಸಿಗುತ್ತೆ ನಿಮ್ಗೆ. ಅಲ್ಲಿ ಒಂದು ಮನೆ ಕಾಸ್ಟ್ ಹೆಚ್ಚು ಕಡಿಮೆ. ಹೌದು, ಇದೆಲ್ಲ ನಿಮ್ಗೆ ಹೈ ಅಂಡ್ ಹೌಸ್ ಯಾರು ಮಾಡ್ತಾರೆ ಅವ್ರು ಪರ್ಚೇಸ್ ಮಾಡ್ತಾರೆ. ಈಗ ಮೀಡಿಯಂ ರೇಂಜರ್ ಮನೆ ಏನ್ ಕಟ್ತಾರಲ್ಲ, ಆ ಮನೆ ಅಷ್ಟು ಬಜೆಟ್ ನ ಬರೀ ಇದನ್ನೇ ತಗೋಬೇಕಾಗುತ್ತೆ ಅನ್ಸುತ್ತೆ. ಹೌದೌದು, ಅದೇ ಡಿಪೆಂಡ್ ಆನ್ ಬಜೆಟ್ ಮೇಲೆ. ಕಸ್ಟಮರ್ ಬಜೆಟ್ ಅಂತ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಆಗ್ತದೆ. ಈಗಿನ ಆರ್ಕಿಟೆಕ್ಟ್ಸ್ ಎಲ್ಲ ಬಂದು ಪ್ರಾಜೆಕ್ಟ್ ವೈಸ್ ತಗೋತಾರೆ. 50 lakhs ಅಲ್ಲಿ ಮನೆ ಮಾಡೋರು ಇದಾರೆ, 50 crores ಅಲ್ಲಿ ಮನೆ ಮಾಡೋರು ಇದಾರೆ. ಇದಾರೆ. ಆ ರೇಂಜ್ ತಕ್ಕನಾಗಿ ಅವರು ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ ಸರ್. ಖಂಡಿತ ಸರ್, ಖಂಡಿತ ಸರ್. ಇದೆಲ್ಲ ಕ್ವಾಡ್ಸೈಟ್ ಬಿಟ್ಟು ಇದು ಸಕ್ಕದಾಗಿದೆ. ಇದೆಲ್ಲ ಕ್ವಾಡ್ಸೈಟ್ ಇದೂನು ಅಷ್ಟೇ ಅಲ್ಲ? ಇದೆಲ್ಲ ಕ್ವಾಡ್ಸೈಟ್ ಅಪ್ ಅಲ್ಲಿವರೆಗಿದೆ. ಒಳಗಡೆ ಎಲ್ಲ ಫುಲ್ ಅದೇನೇನೆ. ಇದು ನೋಡ್ಕೊಂಡು ಒಳಗಡೆ ತಗೊಳ್ಳಿ. ನಿಮ್ಗೆ ಅಲ್ಲೇನೆ ಒಂದ್ ಲೈನ್ ತಗೊಂಡ್ಬಿಟ್ರು ಸಾಕು, ನಿಮ್ಗೆ ಎಲ್ಲ ಕಲರ್ ಬಂದ್ಬಿಡ್ತಾರೆ. ಇದರಲ್ಲಿ ನೇಮ್ ಎಲ್ಲ ಮೆನ್ಷನ್ ಆಗಿರ್ತದೆ. ಇದು ಲೆಕ್ಸಸ್ ಕ್ವಾಡ್ಸೈಟ್ ಅಂತ. ಅರೌಂಡ್ ಅದೇ ಪ್ರೈಸ್ 2200 ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ತಮ್ಲೈನ್ ಒಂದು ಫೋಟೋನು ತಗೋಬೇಕ್ರೆ, ಆಮೇಲೆ ಮರ್ತೋಗ್ಬಿಟ್ಟಿರ್ತೀವಿ. ಸಿಯಾನೋ ಅಂತ. ಇದು ಬಂದ್ಬಿಟ್ಟು ಸತ್ವಾರೆ ಮೆಟೀರಿಯಲ್ ಕಾಂಟ್ರಾಸ್ಟ್ ತಗೋತಾರೆ ಇದು ಮ್ಯಾಕ್ಸಿಮಮ್. ಓಕೆ. ಇದೆಲ್ಲ ಬಂದು ನಿಮ್ಗೆ ಸ್ಟೇರ್ ಕೇಸ್ಗೆ ಮತ್ತೆ ರೈಸರ್ಸ್ಗೆ ಮತ್ತೆ ಡೈನಿಂಗ್ ಟೇಬಲ್ಸ್ಗಳಿಗೆ ಆ ತರ ಅಂತ ಜಾಗಕ್ಕೆ ಹಾಕಕ್ಕೆ ಸೂಕ್ತವಾಗಿರೋ ಕಲರ್ ಸರ್. ರೆಡ್ ಆನೆಕ್ಸ್ ಅಂತ ಕ್ವಾಡ್ಸೈಟ್ ಅಂತ ಹೇಳಿ. ಏನೋ ಅಮೆರಿಕನ್ ರೆಡ್ ಆನೆಕ್ಸ್ ಅಂತ. ಇದು ಪರ್ಪಸ್ ಅದೇ ಇರುತ್ತೆ. ಕಿಚನ್ ಸ್ಲಾಬ್ ಫಸ್ಟ್ ಪ್ರಿಫರೆನ್ಸ್. ಅದ್ ಬಿಟ್ರೆ ಡೈನಿಂಗ್ ಟೇಬಲ್. ಅದ್ ಬಿಟ್ರೆ ನಿಮ್ಗೆ ಡಬಲ್ ವಾಲ್ ಸ್ಟೇರ್ ಕೇಸ್ ಇರುತ್ತೆ. ಈಗ ಕೆಲವು ಕಮರ್ಷಿಯಲ್ ಪ್ಲೇಸಸ್ ಅಲ್ಲಿ ಫ್ಲೋರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಡಿಪೆಂಡ್ ಆನ್ ಇಂಟೀರಿಯರ್ಸ್. ಆರ್ಕಿಟೆಕ್ಟ್ಸ್ ಏನ್ ಇಂಟೀರಿಯರ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಇದೆಲ್ಲ ಹೋಗ್ತಾ ಇದೆ. ಇದೆಲ್ಲ ತುಂಬಾ ಲಾರ್ಜ್ ಏರಿಯಾಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಲಿ ಯೂಸ್ ಮಾಡ್ತಾರೆ. ಇದೂನು ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ. ಒಳ್ಳೆ ಹೌದು, ಇದು ಒಂಥರ ಸಮುದ್ರದಲ್ಲಿ ಸಿ ಬ್ಲೂ ತರ ಇದೆ. ಇದು ಸಿ ಬ್ಲೂ. ಓಕೆ. ಇದು ಅಷ್ಟೇ. ಇದೆಲ್ಲ ನಿಮ್ಗೆ ಇಲ್ಲ ಆಯ್ತಾ. ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ. ಫಾರ್
ಡೈನಿಂಗ್ ಟೇಬಲ್, ಸ್ಟೇರ್ ಕೇಸ್, ಇಲ್ಲ, ಒಂದ್ ನಿಮಿಷ ಡಬಲ್ stop ಮಾಡಿ. ಕಲರ್ ಕೂಡ ಚೆನ್ನಾಗಿದೆ. ಇದು ನ್ಯಾಚುರಲ್ ಬ್ಲೂ ಓಕೆ ವಾರ್ಜೆಟ್. ಇದನ್ನ ನೀವು ಡೈನಿಂಗ್ ಟೇಬಲ್ ಯೂಸ್ ಮಾಡಬಹುದು, ಹಾ ಅಥವಾ ಫ್ಲೋರಿಂಗ್ ಯೂಸ್ ಮಾಡಬಹುದು, Okay, ಅಥವಾ ಕಾಟ್ ಹೆಡ್ ಬೋರ್ಡ್ಸ್ ಓಕೆ ಸರ್. ಅಲ್ಲಿಗೆ ಯೂಸ್ ಮಾಡ್ತಾರೆ. ಮತ್ತೆ ಸ್ಟೇರ್ ಕೇಸ್ ವಾಲ್ಸ್ Oh. ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಇದೆಲ್ಲ ರಾ ಮೆಟೀರಿಯಲ್ ಇದೆಲ್ಲ ರಾ ಮೆಟೀರಿಯಲ್ ಬಂದು ಬ್ರೆಜಿಲ್ ಇಂದ ಬರ್ತದೆ ಸರ್. ಓಕೆ ಅಲ್ಲಿಂದ ಇಂಪೋರ್ಟ್ ಅಲ್ಲಿಂದನೇ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಇದು ರೆಡಿ ಸ್ಲ್ಯಾಬ್ ಬರ್ತದೆ, ರಾ ಮೆಟೀರಿಯಲ್ ಬರೋದ್ರಲ್ಲಿ ಇದು ರೆಡಿ ಸ್ಲ್ಯಾಬ್ ಬರ್ತದೆ. ಇದೆಲ್ಲ ಪ್ರೊಸೆಸಿಂಗ್ ಅಲ್ಲಿ ಬ್ರೆಜಿಲ್ ಅಲ್ಲಿ ಆಗಿರುತ್ತೆ. ಆಗಿರುತ್ತೆ. ಇದು ಜಸ್ಟ್ ನಾವು ಅಲ್ಲಿಂದ ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀವಿ ಸರ್. ಸ್ಟೋನ್ ಎಲ್ಲಿಂದ ಬರುತ್ತೆ? ಸ್ಟೋನ್ ಬರುತ್ತೆ ಸ್ಟೋನ್ ಫ್ರಮ್ ಬ್ರೆಜಿಲೇನೆ, ಮೈನ್ಸ್ ಬ್ರೆಜಿಲ್ ಅಲ್ಲಿ ಇರೋದು, ಪ್ರೊಸೆಸಿಂಗ್ ಬ್ರೆಜಿಲ್ ಅಲ್ಲಿ ಆಗೋದು. ಈ ಮೆಟೀರಿಯಲ್ ನ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಓಕೆ, ಇಲ್ಲಿ ಬಂದು ಪಾಲಿಶ್ ಎಲ್ಲ ಇಲ್ಲ ಆಗುತ್ತೆ. ಇಲ್ಲ ಎಲ್ಲ ಪೂರ್ತಿ ಫಿನಿಶ್, ಫೈನಲ್ ಫಿನಿಶ್ ಅಲ್ಲೇ ಆಗಿ ಬರ್ತದೆ. ನಾವು ಜಸ್ಟ್ ಸ್ಲ್ಯಾಬ್ ಪರ್ಚೇಸ್ ಮಾಡ್ತೀವಿ. ಓಕೆ ಸರ್. ನಮ್ದೇನು ಕೆಲಸ ಇರಲ್ಲ, ಜಸ್ಟ್ ಸೇಲಿಂಗ್ ಇರುತ್ತೆ ಇದು. ಹೌದಾ? ಬ್ರೆಜಿಲ್ ವೆಂಡರ್ ಒಬ್ಬರೇ ಇರೋದಾ? ಆ ಬ್ರೆಜಿಲ್ ನಲ್ಲಿ ಕ್ವಾಡ್ಸೈಟ್ ಬ್ರೆಜಿಲ್ ನಲ್ಲಿ ಒಬ್ಬರೇ ಇರೋದು ಈಗ ಪ್ರೆಸೆಂಟ್. ಬೇರೆ ಯಾವ್ದಾದ್ರು ಇದೆ? ಬ್ರೆಜಿಲ್ ನ ನಿಮ್ಗೆ ಇಂಪೋರ್ಟೆಡ್ ಗ್ರಾನೈಟ್ಸ್ ಬರ್ತದೆ. ಅಲ್ಲ ಸರ್, ಬ್ರೆಜಿಲ್ ಅಂತ ಹೇಳ್ತಿರಲ್ಲ, ಕ್ವಾಡ್ಸಾ ಬೇರೆ ಕಡೆ ಸಿಗೋದಿಲ್ವಾ ವರ್ಲ್ಡ್ ಅಲ್ಲಿ? ಸಿಗಲ್ಲ, ಬೇರೆ ಎಲ್ಲೂ ಸಿಗಲ್ಲ. ಬ್ರೆಜಿಲ್ ನಲ್ಲೇ ಮೈನ್ಸ್ ಇರೋದೆಲ್ಲ ಬ್ರೆಜಿಲ್ ನಲ್ಲೇ. ಹಾಗಾಗಿ ನಿಮ್ಗೆ ಹಾ. ಹತ್ರ ಒಂದು 50 ಕಲರ್ಸ್ ಕ್ವಾಡ್ಸೈಟ್ ಬ್ರೆಜಿಲ್ ಇಂದಾನೆ ಬರೋದು ನಿಮ್ಗೆ. ಓಕೆ ಸರ್. ನೋಡಿ ಸರ್, ಅಮೆಝಾನ್ ಐಟ್ ಅಂತ. Okay, ಇದು sir. 18,000 rupees per square feet ಆಗ್ತದೆ. ಇದು 18,000 rupees per square feet. ಇದೇ ಹೈಯೆಸ್ಟ್ ಪ್ರೈಸ್ ನಮ್ ಶೋರೂಮ್ ಅಲ್ಲಿ. ಓಕೆ ಸರ್, ಅದ್ಭುತವಾಗಿದೆಯಲ್ಲ ಸರ್ ಇದು. Yes. ಏನ್ ಸರ್ ಇದು? ಓಕೆ, ಇದು ಒಂದು ಕಂಪ್ಲೀಟ್ ಈ ಪೀಸಿಗೆ ಎಷ್ಟಾಗುತ್ತೆ? ಅರೌಂಡ್ 13.5 lakhs ಪ್ಲಸ್ ಇರುತ್ತೆ ಇದು. ಒಂದು ಪೀಸಿಗೆ ಪರ್ ಸ್ಲ್ಯಾಬ್ ಎಷ್ಟಾಗುತ್ತೆ? 13.5 lakhs ಪ್ಲಸ್. 13 ಲಕ್ಷಕ್ಕಿಂತ 13 ಹೆಚ್ಚು. ಲಕ್ಷಕ್ಕಿಂತ ಹೆಚ್ಚಿರುತ್ತೆ ಒಂದು ಸ್ಲ್ಯಾಬ್ ಇದು. ಒಂದು ಸ್ಲ್ಯಾಬ್ ತುಂಬಾ ರೇಟ್. ಆನೆಕ್ಸ್ ಅಂತ. ಇದು ಆನೆಕ್ಸ್ ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಕಲರ್. ಓಕೆ ಸರ್. ಇದು ಅಷ್ಟೇ ನಿಮ್ಗೆ ಈಗೆಲ್ಲ ಇದೆಲ್ಲ ಸಿಂಗಲ್ ರೂಮ್, ಪೂಜಾ ರೂಮ್ ಎಲ್ಲ ಈಗ ಮಾಡ್ತಾ ಇದಾರೆ. ವೈಟ್ ಕಾನ್ಸೆಪ್ಟ್ ಎಲ್ಲ ಕಡಿಮೆ ಮಾಡ್ತಾ ಇದಾರೆ. ಓಕೆ ಸರ್. ಮುಂಚೆ ಎಲ್ಲ ಇದನ್ನ ಕಾಂಟ್ರಾಸ್ಟ್ ಆಗಿ ತಗೋತಾ ಇದ್ರು. ಇವಾಗ ಇದನ್ನೇ ಪೂರ್ತಿ ಸಿಂಗಲ್ ಕಲರ್ ಅಲ್ಲೇ ಪೂಜಾ ರೂಮ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದಾರೆ. ಓಕೆ ಸರ್. ಇದನ್ನ ಮೇನ್ ಫ್ಲೋರಿಂಗ್ ಅಲ್ಲಿ ಕೂಡ ಈ ನಡುವೆ ತುಂಬಾ ಜನ ಆಗ್ತಾ ಇದಾರೆ ಕಸ್ಟಮರ್ಸ್. ಓಕೆ ಸರ್. ತುಂಬಾ ಚೆನ್ನಾಗಿದೆ. ಇದು ರಿವ್ಯೂ ಚೆನ್ನಾಗಿದೆ ಇದ್ರದ್ದು. ಆಮೇಲೆ ಇದರಲ್ಲಿ ಒಂಥರ ಶೇಡ್, ಒಂಥರ ಡಿಫ್ರೆಂಟ್ ಕ್ರಿಸ್ಟಲ್ ಟೈಪ್ ಇದೆ. ಇದು ಡೈಮಂಡ್ ಶೈನಿಂಗ್ ಇದೆ. ಹೌದು ಸರ್. ಹಾಗಾಗಿ ಈ ಕಲರ್ ಪರ್ಟಿಕ್ಯುಲರ್ ಯಾರು ಬೇಕು ಅಂತ ಹೇಳ್ತಾರೆ ಅಂತವರೇ ಈ ಕಲರ್ ನ ತಗೋತಾರೆ. ಇದು ಆರ್ಕಿಟೆಕ್ಟ್ ಏನ್ ರೆಕಮೆಂಡ್? ಆರ್ಕಿಟೆಕ್ಟ್ ಪರ್ಟಿಕ್ಯುಲರ್ ಅವ್ರಿಗೆ ಒಂದು ಡಿಸೈನ್ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಆ ಕಲರ್ಸ್ ಇದ್ರೆ ಕಸ್ಟಮರ್ಸ್ ಪ್ರೈಸ್ ನೋಡ್ಲಿಕ್ಕೆ ಹೋಗಲ್ಲ. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಕಲರ್, ಅವ್ರ ಮನೆ ರಾಯಲ್ ಆಗಿ ಬರೋದು ನೋಡ್ತಾರೆ ಅವ್ರು. ಹೌದು ಸರ್. ಇದು ಮೆಕ್ಸಿಕನ್ ಮ್ಯಾಂಗೋ ಆನೆಕ್ಸ್ ಅಂತ. ಹಾ. ಇದು ಒನ್ ಆಫ್ ದಿ ಕಾಂಟ್ರಾಸ್ಟ್ ಕಲರ್, ಫಾಸ್ಟ್ ಮೂವಿಂಗ್ ಕಲರ್. ಇದೆಲ್ಲ ಪೂಜಾ ರೂಮ್ಗೆ ತುಂಬಾ ಯೂಸ್ ಮಾಡ್ತಾರೆ. ಈ ನಡುವೆ ಸಮ್ ಕಾಟ್ ಹೆಡ್ ಬೋರ್ಡ್ಸ್ ಅಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇದ್ರದ್ದು ರಿವ್ಯೂ ಚೆನ್ನಾಗಿದೆ. ಈ ಪರ್ಟಿಕ್ಯುಲರ್ ನ್ಯಾಚುರಲ್ ಮ್ಯಾಂಗೋ ಆನೆಕ್ಸ್ ಇದು. ಮ್ಯಾಂಗೋ ಆನೆಕ್ಸ್. ಮೆಕ್ಸಿಕನ್ ಮ್ಯಾಂಗೋ ಆನೆಕ್ಸ್. ಮೆಕ್ಸಿಕನ್ ಮ್ಯಾಂಗೋ ಆನೆಕ್ಸ್ ಸರ್. ಇದೊಂದು ಇದು ಒನ್ ಆಫ್ ದಿ ಬೆಸ್ಟ್ ಕಲರ್ ಅಲ್ಲೇ ಇಂಟೀರಿಯರ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಇದು. ಹೌದು ಸರ್. ಇದನ್ನ ರೆಗ್ಯುಲರ್ ಕಸ್ಟಮರ್ ತಗೊಳ್ಳ, ತುಂಬಾ ರೇರ್ ಕಸ್ಟಮರ್ ತಗೋತಾರೆ. ಓಕೆ. ಇದು ಬಾಂಬೆ ಆರ್ಕಿಟೆಕ್ಟ್ಸ್ ತುಂಬಾ ಲೈಕ್ ಮಾಡ್ತಾರೆ ಹೆಚ್ಚಾಗಿ. ಬಾಂಬೆ ಸೈಡ್ ಜನಗಳು ಇದನ್ನ ಜಾಸ್ತಿ ಲೈಕ್ ಮಾಡ್ತಾರೆ. ಅಂತ ಆರ್ಕಿಟೆಕ್ಟ್ ಕೂಡ ಜಾಸ್ತಿ ಲೈಕ್ ಮಾಡ್ತಾ ಇದ್ದಾರೆ. ಓಕೆ, ನೋಡೋಣ ಅಲ್ಲಿಗೆ ತಮ್ಲೇನಿಗೆ ಏನೋ ಯೂಸ್ ಆಗ್ಬೋದು. ಇಮೇಜ್ ಇದ್ಯಾವ್ದಿದು? ಇದು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಇದು. ಸರ್ ಇದು ಅಮೆರಿಕನ್ ಗ್ರೀನ್ ಆನೆಕ್ಸ್ ಅಂತ. ಅಮೆರಿಕನ್ ಗ್ರೀನ್ ಆನೆಕ್ಸ್. ಅಮೆರಿಕನ್ ಗ್ರೀನ್ ಆನೆಕ್ಸ್ ಅಂತ. ಏನ್ ಸರ್ ಇದು ಸ್ಪೆಷಾಲಿಟಿ? ಇದ್ರ ಸ್ಪೆಷಾಲಿಟಿ ಏನಂದ್ರೆ ಇದ್ರದ್ದು ನ್ಯಾಚುರಲ್ ಬ್ಯೂಟಿ ಇದೆ ನೋಡಿ ಸರ್. ಟೆಕ್ಸ್ಚರ್ ಇದೆಯಲ್ವಾ, ಪ್ಯಾಟರ್ನ್ಸ್. ಹೌದು ಸರ್. ಆ ಪ್ಯಾಟರ್ನ್ಸ್ ಕಲರ್ಸ್ ಮೇಲೆ ಇದೆಲ್ಲ ಸೇಲ್ ಆಗುವಂತದ್ದು. ಸ್ವಲ್ಪ ಇಲ್ಲಿಂದ ಝೂಮ್ ಮಾಡ್ರಿ, ಕೈನ ಝೂಮ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಈ ಪ್ಯಾಟರ್ನ್ ನೋಡಿ ತಗೋತಾರೆ ಸರ್ ಕಸ್ಟಮರ್ಸ್ ಇದನ್ನ. ಹೌದು ಸರ್. ಏನ್ ಸರ್ ಇದು? ಇದ್ರಲ್ಲೇ ನಮ್ಮ ಹತ್ರ ವೆರೈಟಿ ಪ್ಯಾಟರ್ನ್ಸ್ ಇರೋದಿದೆ. ಹೌದು ಸರ್. ಸ್ವಸ್ತಿಕ್ ಅವರೇ, ಅವಕಾಡೋ ಗ್ರೀನ್ ಸರ್. ಮಾದೇವ್ ಅವರೇ, ಇದ್ಯಾವ್ದು ಗ್ರೀನ್ ಕಲರ್? ಇದು ಅವಕಾಡೋ ಗ್ರೀನ್ ಅಂತ. ಇದು ಬಂದ್ಬಿಟ್ಟು ನಿಮ್ಗೆ ನ್ಯಾಚುರಲ್ ಲೀಫ್ ಪ್ಯಾಟರ್ನ್ ಇದೆ. ಬನ್ನಿ ಸರ್. ಇದು ನಿಮ್ಗೆ ನ್ಯಾಚುರಲ್ ಲೀಫ್ ಪ್ಯಾಟರ್ನ್ ಇದೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಆರ್ಕಿಟೆಕ್ಟ್ ದಿ ಬೆಸ್ಟ್ ಕಲರ್. ಇದು ಹಾಲಿಗೆಲ್ಲ ಹಾಕ್ಬೋದಾ? ಲಿವಿಂಗ್ ಏರಿಯಾಗೂ ಹಾಕ್ಬೋದು, ಮತ್ತೆ ಕಿಚನ್ ಸ್ಲ್ಯಾಬ್ ಯೂಸ್ ಮಾಡಬಹುದು, ಡೈನಿಂಗ್ ಟೇಬಲ್ ಯೂಸ್ ಮಾಡಬಹುದು. ಓಕೆ. ಮತ್ತೆ ಇದು ಬುಕ್ ಮಾರ್ಕ್ ಆಗಿ ಯೂಸ್ ಮಾಡ್ತಾರೆ. 2 slabs 4 slabs. ಹೌದು ಸರ್. ಮತ್ತೆ ಟಿವಿ ಯೂನಿಟ್ಸ್ ಗಳಿಗೆ ಯೂಸ್ ಮಾಡ್ತಾರೆ. ಓಕೆ. ಇದು ಒನ್ ಆಫ್ ದಿ ಹಾರ್ಡ್ ಮೆಟೀರಿಯಲ್. ಇದು ಕ್ವಾರ್ಟ್ಜೈಟ್ ಅಂದ್ರೆ ತುಂಬಾ ಹಾರ್ಡ್ ಮೆಟೀರಿಯಲ್. ಇದು ಗ್ರಾನೈಟ್ ಗಿಂತ ಹಾರ್ಡ್ ಮೆಟೀರಿಯಲ್ ಇರುತ್ತೆ. ಹೌದಾ ಸರ್? ಸ್ನೇಹಿತರೆ, ನಾವ್ ಇಲ್ಲೇನ್ ನೋಡ್ತಿದ್ವಲ್ಲ, ಇದು ಯಾವ ಸ್ಟೋನ್ ತೋರಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನಮಗೆ. ಅಷ್ಟು ವೆರೈಟಿ ಆಫ್ ಸ್ಟೋನ್ಗಳು ಇರುವಂತದ್ದು. ನಾನಂತೂ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತೇನೆ ಅಂತ ಅನ್ಕೊಳ್ತೀನಿ. ಇಲ್ಲಿ ನೀವೇನಾದ್ರೂ ಇಲ್ಲಿ ವಿಸಿಟ್ ಮಾಡಿದ್ರೆ ಎಕ್ಸ್ಕ್ಲೂಸಿವ್ ಆಗಿ ನೀವೇನಾದ್ರು ಒಂದ್ ಸೈಡ್ ಒಂದ್ ಗೋಡೆಗೆ ಹಾಕ್ಬೇಕು, ಅಥವಾ ಪೂಜಾ ರೂಮ್ಗೆ ಹಾಕ್ಬೇಕು, ಎಲ್ಲಾರು ಒಂದು ಪ್ರೀಮಿಯಮ್ ಕಾಣಬೇಕು ಅಂತ 1 slab 2 slab ನೀವು ಇದನ್ನ ಯೂಸ್ ಮಾಡಿದ್ರೆ
ಮನೆಗೊಂದು ಎಕ್ಸ್ಟ್ರಾ ಲುಕ್ ಆ್ಯಡ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ. ನೋಡ್ಬೋದು ನೀವು, ನಿಮ್ಮ ಹತ್ರ ಬಜೆಟ್ ಇದೆ ಅಂದ್ರೆ ನೀವು ಎಲ್ಲ ಕಡೆನೂ ಕೂಡ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಬಹಳ ರಿಚ್ ಆಗಿ ಬರುತ್ತೆ ಅಲ್ವಾ ಮಾದೇವ್ ಅವರೇ? ತುಂಬಾ ರಿಚ್ ಆಗಿ ನಿಮ್ಮ ಬರುತ್ತೆ ಹತ್ರ ಎಲ್ಲ ಕಸ್ಟಮರ್ ಬರೋರೆಲ್ಲ ಮೋಸ್ಟ್ಲಿ ಹಾಲಿವುಡ್ ಬಾಲಿವುಡ್ ಅವರೆಲ್ಲ ಬರ್ತಾರೆ ಅನ್ಸುತ್ತೆ ಇಲ್ಲಿಗೆ. ಖಂಡಿತವಾಗ್ಲು ಅವರು ಬರ್ತಾರೆ, ಹಾ. ಎಲ್ಲಾ ತರ ಕಸ್ಟಮರ್ಸ್ ಬರ್ತಾರೆ. ಒಂದು ಶೋರೂಮ್ ಅಂತ ಅಂದ್ಮೇಲೆ ನಮ್ದು ಹೌದು. ತುಂಬಾ ದೊಡ್ಡ ಶೋರೂಮ್ ಇರೋದ್ರಿಂದ ಜಿಗ್ನಿನಲ್ಲಿ ಹೌದು. ಎಲ್ಲಾ ತರ ಇಲ್ಲ, ಕಸ್ಟಮರ್ಸ್ ಮೊನ್ನೆ ಒಂದು ಕಾರ್ ಬಂದಿತ್ತು ನೋಡ್ದೆ, ಓಕೆ ಅದ್ ಯಾರ್ದು ಅಂತ ನಾವು ರಿವೀಲ್ ಮಾಡೋದ್ ಬೇಡ. ಓಕೆ ಅದ್ ದುರಂಧರ್ ಅಂತ ಒಂದ್ ಮಾತು ಹೇಳ್ಬಿಟ್ಟು ಮುಂದೆ ಹೋಗೋಣ. ಕ್ಲಾಸ್ ಹೌದು ಸರ್. ಇದೆಲ್ಲ ಬಂದ್ ನಿಮ್ಗೆ ಸರ್ ಅಫಿಷಿಯಲ್ ತಗೊಳ್ಳೋಂತ ಕಲರ್ಸ್. ಹೌದು ಸರ್. ಸತ್ವಾರಿ ಅಂತಂದ್ರೆ ಇದೊಂಥರ 916 ಹಾಲ್ ಮಾರ್ಕ್ ಇದ್ದಂಗೆ, ಓ, ಚಿನ್ನ ಇದ್ದಂಗೆ. ಯಾಕಂದ್ರೆ ಇವತ್ತಿನಲ್ಲಿ ಏನ್ ಪ್ರೈಸ್ ಮೆಟೀರಿಯಲ್ ಹಾಲ್. ಒಂದ್ ಕೆಲಸ ಮಾಡೋಣ, ಕೆಲವೊಂದ್ ಮಾತುಗಳನ್ನ ವೇಸ್ಟ್ ಮಾಡ್ಕೊಳೋದ್ ಬೇಡ. ಹೌದು ನೀವು ಇದೀರಲ್ಲ, ಹೌದು. ಒಂಥರ ಹೆಂಗಿದೆ ಅನ್ನೋದೇ ಗೊತ್ತಿಲ್ಲ sir. ಇದು ನೋಡಿ ಸರ್, ಇದು ತುಂಬಾ ಇದು ಸರ್, ಇದು ಹೆಸರು ಕಲಕಟ್ಟ ಸತ್ವಾರ್ಯ ಎಕ್ಸ್ಟ್ರಾ ಅಂತ ಹೇಳಿ. ಹಾ. ಇದು ಬಂದ್ಬಿಟ್ಟು ಹ್ಮ್. ಸ್ವಲ್ಪ ಹೈಯೆಸ್ಟ್ ಪ್ರೈಸ್ ಇರ್ತದೆ. ಹೈಯೆಸ್ಟ್ ಪ್ರೈಸ್ ಓಕೆ. ಓಕೆ ಸರ್. ಇದು ಒಂಥರ 916 ಹಾಲ್ ಮಾರ್ಕ್ ಚಿನ್ನದ ರೇಟ್ ಇದ್ದಂಗೆ. ಓಕೆ ಸರ್. ಇವತ್ತು ಏನ್ ಪರ್ಚೇಸ್ ಮಾಡ್ತೀರಿ ನೀವು, ಒಂದು 10 ವರ್ಷ ಆದ್ಮೇಲೆ ಇದ್ರ ಪ್ರೈಸ್ ಎಷ್ಟಿರುತ್ತೆ ಅದೇ ಪ್ರೈಸ್ ನಿಮ್ ಮನೆಯಲ್ಲಿ ಹಾ. ಫ್ಲೋರಿಂಗ್ ಆದ್ಮೇಲೆ ಕೂಡ ಯಾರು ಬಂದು ಕೇಳಿದ್ರೆ ಹೇಳ್ಬೋದು. ಓಕೆ ಸರ್. ಇದು ಒನ್ ಆಫ್ ದಿ ಬೆಸ್ಟ್ ವೈಟ್ ಅಲ್ಲಿ ಬೆಸ್ಟ್ ಮೆಟೀರಿಯಲ್, ತುಂಬಾ ಹಾರ್ಡ್ ಮೆಟೀರಿಯಲ್. ಓಕೆ. ಇದೆಲ್ಲ ಜಾಸ್ತಿ VIP ಜನ ತುಂಬಾ ಲೈಕ್ ಮಾಡ್ತಾರೆ ಈ ಕಲರ್. ನೋಡಿದ ತಕ್ಷಣ ಲೈಕ್ ಹೋಗಂತ ಕಲರ್ ಇದು. ಓಕೆ. ಅವರೆಲ್ಲ ಪ್ರೈಸ್ ನೋಡ್ಲಿಕ್ಕೆ ಹೋಗಲ್ಲ, ಹೌದು ಸರ್. ಬ್ಯೂಟಿ ನೋಡ್ತಾರೆ. ಯಾರು ಬ್ಯೂಟಿ ನೋಡ್ತಾರೆ ಅವರೆಲ್ಲ ಈ ತರ ಮೆಟೀರಿಯಲ್ ಹಾಕೋದು. ಕೊಡ್ತೀರಾ ಇಲ್ಲಾಂದ್ರೆ? ನಮ್ಮ ಬಾಸ್ ನಿಮ್ಗೊಂದು ಐಡಿಯಾ ಕೊಟ್ರು ಲಾಸ್ಟ್ ಟೈಮ್, ಅದು ಬೆಸ್ಟ್ ಐಡಿಯಾ ಕೊಟ್ಟರು. ಖಂಡಿತ ಸರ್. ಇವಾಗ ನೀವು ಏನಂತಂದ್ರೆ, ಈಗ ಒಂದು ಲಾಟ್ ಸೇಲ್ ಮಾಡಿ ಒಂದು 5,000 ರೂಪಾಯಿ ಹೇಳಿದ್ರು. ಈ ಪೂರ್ತಿ ಲಾಟ್ ತೊಗೊಂಡ್ಬಿಡ್ತಿದ್ದೆ ಒಂದು ಸತ್ವಾರಿ ಅಂತಂದರೆ ನೀವು ಒಂದು 25,000-30,000 ರೂಪಾಯಿ ಸಿಗುತ್ತೆ ನಿಮಗೆ. ಹೌದು ಸರ್. ಇದೆಲ್ಲ ಹೈ ಬಜೆಟ್ ಪ್ರೈಸಸ್ ಇದು. ಹೌದು ಸರ್. ಇಲ್ಲ ಬಿಡಿ, ಎಲ್ಲ ಇನ್ನೊಂದು ನಾವು ಮನೆ ಕಟ್ತೀವಿ ಅಂತ ಅಂತೀವಿ. ಇವಾಗ ನಿಮ್ಮ ನಿಸರ್ಗದಲ್ಲಿ ಆಗ್ತಾ ಇದೆ, ಸುಮಾರು ಮನೆ ಆಗ್ತಾ ಇದೆ, ನಿಸರ್ಗದಲ್ಲಿ ಆಗ್ತಾ ಇದೆ. ಹೌದು ಸರ್. ಇವಾಗ ನನ್ನ ಮನೆ ಲೈನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ, ಇವಾಗ ಬೇಸ್ಮೆಂಟ್ ಮಾಡ್ತಾರೆ. ಬಟ್ ನಾವು ಜಾಸ್ತಿ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಇವ್ರಿಗೆ ಬಜಾರ್ ಹತ್ರ ಇದೆ. ಇವ್ರು ಏನ್ ಮಾಡ್ತಾರೆ, ಬಂದ್ಬಿಟ್ಟು ನಮ್ಮ ಮನೆ ಇಲ್ಲೇ ಇದೆ ಸರ್ ಕ್ರೆಡಿಟ್ ಕೊಟ್ಬಿಡಿ ಅಂತಾರೆ. ನಾವೆಲ್ಲ ಹೋಗ್ತೀವಲ್ಲ, ಆವಾಗ ಅವ್ರು ಬೇರೆ ತರ ಯೋಚನೆ ಮಾಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ನೀವೇ ನೀವು ತಗೊಳಕ ನಾವ್ ಹಾಕೊಂಡೋಗಿ ತಗೊಳಕಬಾರ್ದು. ಹೌದು. ಅಲ್ಲಿ ಇದ್ರ ಹತ್ರ ಒಬ್ರು ಆ ಕಡೆ ನಾವು ನಿಸರ್ಗ ಅಲ್ವೇ ತುಂಬಾ ಚೆನ್ನಾಗಿದೆ ಅದು. ಆಕ್ಚುಲಿ ಅಲ್ಲಿ ಭಯಂಕರ ಇದೆ ಸರ್. ಇದೆಲ್ಲ ವಿಡಿಯೋ ತಗೊಳ್ಳಿ ಸರ್, ನೀವು ವಿಡಿಯೋನೆಲ್ಲ ಆಡ್ ಮಾಡಿ. ಇವೆಲ್ಲ ನೀವು ವಿಡಿಯೋನೆಲ್ಲ ಆಡ್ ಮಾಡೋಕೆ ಹೇಳ್ಬಿಡಿ. 360ಗಿಂತ ಹೆಚ್ಚಿಗೆ ಕಲರ್ಸ್ ಇದೆ ಅಂತ ಪ್ರಮೋಷನ್. 360ಗಿಂತ ಹೆಚ್ಚು ಕಲರ್ಸ್ ಇದೆ ಅಂತ ಮಾಡಿ. ಥಿಕ್ನೆಸ್ ಮೆನ್ಷನ್ ಮಾಡಿ. 18 mm ಥಿಕ್ನೆಸ್ ಇದೆ, 20 mm ಥಿಕ್ನೆಸ್ ಇದೆ. ಇದೆಲ್ಲ ಬಂದು ಪ್ರೀಮಿಯಂ ಮೆಟಲ್ಸ್. ಪ್ರೀಮಿಯಂ. ಏನ್ರಿ ಇದು? ಎಷ್ಟು ಸರ್ ಮಾದೇವ್ ಸರ್, ನಿಮ್ದು ಮಾರ್ಬಲ್ಸ್ ಸ್ಕ್ವೇರ್ ಅಂದ್ರೆ ಎಷ್ಟು, ಯಾವ ಒಂದು ಮೆಜರ್ ಅಲ್ಲಿ ಸಿಗುತ್ತೆ ನಿಮ್ಗೆ? ಇದು ಮೆಜರ್ಮೆಂಟ್ ಮಿನಿಮಮ್ 50 ಅಡಿ ಇದೇ ಇರುತ್ತೆ. ಒಂದು ಸ್ಲಾಬ್ 50 ಅಡಿ ಇದೇ ಇರುತ್ತೆ ಸರ್ ಮಿನಿಮಮ್. ಓಕೆ. ಇದು ಅಂದ್ರೆ 10x10 10x15 ಈ ತರ ಅಲ್ಲ, ಇದು ನಿಮ್ಗೆ 10x10 ಬರಲ್ಲ. ನಿಮ್ಗೆ ಒಂದು 10 feet by 6 feet ಸಿಗುತ್ತೆ. 10 feet ಲೆಂತ್ ಇರುತ್ತೆ, ಹೈಟ್ 6 feet ಸಿಗುತ್ತೆ. ಓಕೆ. ಮತ್ತೆ ಥಿಕ್ನೆಸ್ ಸರ್? ಥಿಕ್ನೆಸ್ ಎಲ್ಲ 18 mm ಬರುತ್ತೆ ಸರ್. 18 mm ಬರುತ್ತೆ, 20 mm ಬರುತ್ತೆ. ಎರಡು ಮಿಕ್ಸ್ ಇರುತ್ತೆ. ಓಕೆ ಸರ್. ನೀವು ಸೆಲೆಕ್ಟ್ ಮಾಡುವಾಗ ನಿಮ್ಗೆ ಯಾವ ಥಿಕ್ನೆಸ್ ಬೇಕು ಸೆಲೆಕ್ಟ್ ಮಾಡ್ಕೋಬಹುದು. ಚೆನ್ನಾಗಿದೆ ಇದು. ಈ ತರ ತಗೊಂಡೋಗೋರೆ ಇದು ಮಾಡಂಗಿಲ್ಲ. ಹಂಗೆ ಒಂದು 7 years ಆಗಿರ್ಬೇಕಷ್ಟೇ. ಓಕೆ. ಇದ್ಯಾವುದು ಸರ್? ಇದು ಬ್ಲಾಕ್ ಗೋಲ್ಡನ್ ಪೋರ್ತರ್ ಅಂತ ಹೇಳಿ. ಇದು ಒನ್ ಆಫ್ ದಿ ಬೆಸ್ಟ್ ಕಾಂಟ್ರಾಸ್ಟ್ ಕಲರ್ ಇದು. ಓಕೆ ಸರ್. ಇದು ಬರುತ್ತೆ. ಓಕೆ ಸರ್. ತುಂಬಾ ಹಾರ್ಡ್ ಮೆಟೀರಿಯಲ್ ಇದೆ. ಓಕೆ. ಇದೆಲ್ಲ ನೀವು ಸತ್ವಾರ್ಯೋ ಅಂತ ಮೆಟೀರಿಯಲ್ ಒಳಗೆ ಹೇಳ್ ಮಾಡಿಸ್ತಂತ ಕಾಂಟ್ರಾಸ್ಟ್ ಕಲರ್ ಇರುತ್ತೆ. ಓಕೆ. ಇದು ತುಂಬಾ ಫಾಸ್ಟ್ ಮೂವಿಂಗ್ ಕಲರ್ ಇದೆ. ನೀವು ಯಾವ ತರ ಫ್ಲೋರಿಂಗ್ ತಗೋತಾರೆ ಮೆಟೀರಿಯಲ್ಸ್, ಅದ್ರ ಮೇಲೆ ಕಾಂಟ್ರಾಸ್ಟ್ ಕಲರ್ ಕೂಡ ಸೆಲೆಕ್ಟ್ ಆಗ್ತದೆ. ಓಕೆ ಸರ್. ಇದು ನಿಮ್ಗೆ ರೇರ್ ಕಲರ್ ಗಳ ಜೊತೆ ಮ್ಯಾಚ್ ಆಗ್ತದೆ. ಇದು ಸೂಪರ್ ಸರ್. ಎಲ್ಲ ಪ್ರತಿಯೊಂದು ಕಲರ್ ಹೋಗೋದಿಲ್ಲ. ಹೌದು ಸರ್. ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಇನ್ನೂ ಆಗ್ತದೆ. ಮತ್ತೆ ಇದು ಬಿಟ್ಟು ಮತ್ತೆ CNC ಫಿನಿಶಿಂಗ್ ಬೇರೆ ಮಾಡ್ತಾ ಇದೀವಿ ಇವಾಗ ಡಿಸೈನ್ಸ್. ಓಕೆ. ಅದು ಬೇರೆ ಸಪರೇಟ್ ಕಲರ್ ಗೊತ್ತಾ? ಇದು ತಗೊಂಡಿದ್ದೀರಾ? ಇದು ತಗೊಂಡಿದ್ದೀರಾ? ಇದು ಚೆನ್ನಾಗಿದೆ ಸರ್. ಯಾವ್ದು? ಇದನ್ನು ಇದು ತಗೊಂಡಲ್ಲ, ಇದು ಇಟಲಿದು, ಇದು ಚೈನಾದ. ಇದು ಚೈನಾ. ಎರಡು ಗೋಲ್ಡನ್. ಚೈನಾ ಬಂದ್ ಏನಾಗುತ್ತೆ ಅಂದ್ರೆ ಸರ್, ನಮ್ಗೆ ಚೈನಾದಲ್ಲಿ ನಮ್ಗೆ ರೆಡಿ ಗೂಡ್ಸ್ ಬಂದ್ಬಿಡುತ್ತೆ. ಆ ತರದ ಗೋಲ್ಡನ್ ಪೋರ್ತರ್ ಅಂತ ಸರ್. ಇದು ಯಾವ ಕಂಟ್ರಿದು ಸರ್? ಇದು ಓಕೆ ಸರ್. ಇದು ಬಂದು ನಿಮ್ಗೆ ಫ್ಲವರ್ ಪ್ಯಾಟರ್ನ್. ಇದನ್ನ ಫ್ಲೋರಿಂಗ್ ಕೂಡ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್. ಓಕೆ.
ಕಮರ್ಷಿಯಲ್ ಪ್ರಾಜೆಕ್ಟ್ಗಳು ಮಾಡ್ತಾರೆ, ರೆಸಿಡೆನ್ಸಿಯಲ್ ಮಾಡ್ತಾರೆ, ಮತ್ತೆ ಡೈನಿಂಗ್ ಟೇಬಲ್ಗಳು, ಸ್ಟೇರ್ ಕೇಸ್ಗಳಿಗೆ, ಮತ್ತೆ ಕಾಟ್ ಹೆಡ್ ಬೋರ್ಡ್ಗೆ, ಮತ್ತೆ ಸ್ಟೇರ್ ಕೇಸ್ ವಾಲ್ಗಳಿಗೆ, ಈ ತರದಕ್ಕೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ. ಸರ್ ಇದು ಪರ್ಟಿಕ್ಯುಲರ್ ಆಗಿ ಇದು ಯಾವ ಕಂಟ್ರಿಯಿಂದ ಬಂದಿದೆ? ಇದು ಪರ್ಟಿಕ್ಯುಲರ್ ಆಗಿ ಟರ್ಕಿ ಇಂದ ಬಂದಿದೆ. ಓಕೆ ಸರ್, ಎಷ್ಟು ಕಂಟ್ರಿಯಿಂದ ಬೈ ಮಾಡ್ತೀರಾ ಸರ್? ಅರೌಂಡ್ ಒಂದು 10 to 12 ಕಂಟ್ರೀಸ್ ಇಂದ ಬರುತ್ತೆ. 12 ಕಂಟ್ರಿಯಿಂದ ಬರುತ್ತೆ ನಿಮಗೆ. ಮ್ಯಾಕ್ಸಿಮಮ್ ನಮಗೆ ಯುರೋಪಿಯನ್ ಕಂಟ್ರೀಸ್ ಇಂದ ಜಾಸ್ತಿ ಬರುತ್ತೆ. ಸ್ನೇಹಿತರೆ, ಈ ಒಂದು ಶೋರೂಮ್ದು ವಿಡಿಯೋನ ಒಂದೇ ವಿಡಿಯೋದಲ್ಲಿ ಮಾಡಿ ಮುಗಿಸೋಕ್ಕಾಗೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಸ್ವಾರಸ್ಯಕರವಾದ ಈ ಒಂದು ಶೋರೂಮಿನ ಅದ್ಭುತವಾದ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತೀನಿ. ಕೆಲವೇ ದಿನಗಳಲ್ಲಿ ವೆಯ್ಟ್ ಮಾಡಿ. ಮುಂದುವರಿಯುವುದು.